बताओ कौन सा सब्जेक्ट अच्छा लगता है? ವೀಕ್ಷಕರೇ, ನೀವೇನಾದರೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಇವೆಲ್ಲವನ್ನ ಬಳಸ್ತಿದ್ರೆ ಖಂಡಿತ ನೀವು ರೀಲ್ಸ್ ವಿಡಿಯೋಗಳು ಮತ್ತು ಟ್ರೋಲ್ ವಿಡಿಯೋಗಳನ್ನ ನೋಡಿರ್ತೀರಾ. ಅದರಲ್ಲಿ ಪ್ರತಿ ವಿಡಿಯೋದಲ್ಲೂ ಕೂಡ ಒಂದಷ್ಟು ಕ್ಯಾರೆಕ್ಟರ್ಗಳು ನಿಮ್ ಕಣ್ಮುಂದೆ ಬಂದು ಹೋಗ್ತವೆ. ಅಷ್ಟಕ್ಕೂ ಇವರೆಲ್ಲ ಯಾರು? ಇವ್ರ್ಯಾಕೆ ಇಷ್ಟೊಂದು ವೈರಲ್ ಆದ್ರು? ಈ ವಿಡಿಯೋಗಳನ್ನ ಶೂಟ್ ಮಾಡಿದಾದ್ರು ಯಾರು ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಅನೇಕರಿಗೆ ಬಂದಿರುತ್ತೆ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ರೀತಿ ತಮಾಷೆ ವಿಡಿಯೋಗಳಲ್ಲಿ ಮತ್ತು ಟ್ರೋಲ್ ವಿಡಿಯೋಗಳಲ್ಲಿ ವೈರಲ್ ಆದಂತ ಇವರೆಲ್ಲ ಯಾರು ಅಂತ ತಿಳಿತಾ ಹೋಗೋಣ. ವೀಕ್ಷಕರೇ, ನೀವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ ನಲ್ಲಿ ಯಾವುದೇ ತಮಾಷೆ ವಿಡಿಯೋನ ನೋಡುತ್ತಿದ್ದಾಗ ಈ ಹುಡುಗ ಅವುಗಳಲ್ಲಿ ಕಂಡುಬರೋದು ಸಾಮಾನ್ಯ. ಈ ಮಗುವಿನ ಕನ್ಫ್ಯೂಸ್ಡ್ ರಿಯಾಕ್ಷನ್ ತುಂಬಾ ತಮಾಷೆಯಾಗಿದೆ. ಆದ್ರೆ ಈ ಹುಡುಗ ಯಾರು ಮತ್ತೆ ಈ ಒಂದು ಮೀಮ್ ಅನ್ನ ಹೇಗೆ ಕ್ರಿಯೇಟ್ ಮಾಡಲಾಗಿದೆ ಅಂತ ನಿಮ್ಗೆ ಗೊತ್ತಾ? ವಾಸ್ತವವಾಗಿ ಈ ಒಂದು ವಿಡಿಯೋವನ್ನ ಲೈವ್ ಸಿಟೀಸ್ ನ್ಯೂಸ್ ಚಾನೆಲ್ ನ ವರದಿಗಾರರಿಂದ ಮಾಡಲಾಗಿದೆ. 2022ರಲ್ಲಿ ಈ ವರದಿಗಾರ ಬಿಹಾರದ ಕೆಲವು ಶಾಲಾ ಮಕ್ಕಳನ್ನ ಸಂದರ್ಶನ ಮಾಡ್ತಿದ್ದ. ಅಲ್ಲಿ ಆದಿತ್ಯ ಎಂಬ ಹುಡುಗ ಕೂಡ ಇದ್ದ. ಈ ವರದಿಗಾರ ಮೊದಲು ಅವನ ಹೆಸರು ಮತ್ತು ಅವನ ತರಗತಿಯನ್ನ ಕೇಳಿದ್ದ. ಆಗ ಅವನು ತನ್ನ ಹೆಸರು ಆದಿತ್ಯ ಕುಮಾರ್, ತಾನು 6ನೇ ತರಗತಿಯಲ್ಲಿ ಓದ್ತಿರೋದಾಗಿ ತಿಳಿಸಿದ್ದ. ಇದಾದ ಬಳಿಕ ವರದಿಗಾರರು ಆತನಿಗೆ ಇಷ್ಟ ಆದಂತ ವಿಷಯದ ಬಗ್ಗೆ ಕೇಳಿದಾಗ ಹುಡುಗ ಗೊಂದಲಕ್ಕೆ ಈಡಾಗಿ ಆ ಕ್ಷಣ ಈ ರೀತಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದ. ಅಲ್ಲದೆ ಈ ತಮಾಷೆಯ ಪ್ರತಿಕ್ರಿಯೆ ವೈರಲ್ ಮೀಮ್ ಆಗಿ ಮಾರ್ಪಡ್ತು. ಆದ್ರೆ ಕುತೂಹಲಕಾರಿ ಸಂಗತಿ ಏನಂದ್ರೆ ಆ ಹುಡುಗನ ಆ ಸಂಪೂರ್ಣ ಸಂದರ್ಶನ ಕೂಡ ತುಂಬಾ ತಮಾಷೆಯಾಗಿತ್ತು. ಈ ಒಂದು ತಮಾಷೆಯ ಸಂದರ್ಶನದ ನಂತರ ಆ ಹುಡುಗ ಇಂಟರ್ನೆಟ್ ನಿಂದ ಕಣ್ಮರೆಯಾದ. ಮತ್ತೆ ಅವನು ಯಾವುದೇ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳಿಲ್ಲ. ಆದ್ರೆ ಆ ಮೀಮ್ ಅನ್ನ ಇನ್ನೂ ಕೂಡ ತಮಾಷೆಯ ವಿಡಿಯೋಗಳಲ್ಲಿ ಬಳಸಲಾಗ್ತಿದೆ. ಈ ಹುಡುಗ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು ಈ ರೀತಿ ನಗ್ತಾನೆ ಫೇಮಸ್ ಆದಂತ ಈ ಹುಡುಗನ ನಗು ಇಡೀ ಜಗತ್ತನ್ನೇ ನಗ್ಸಿತ್ತು. ಈ ಯುವಕ ಅರಬ್ ಐಡಲ್ ನಲ್ಲಿ ಹಾಡನ್ನ ಹಾಡೋದಿಕ್ಕೆ ಬಂದಿದ್ದ. ಆದ್ರೆ ಈ ಬಡಪಾಯಿ ಹಾಡನ್ನ ಹಾಡಿಲ್ಲ, ನಗೋದನ್ನು ಕೂಡ ನಿಲ್ಲಿಸಲಿಲ್ಲ. ಆತನ ಈ ನಗು ಅಂತರ್ಜಾಲದಲ್ಲಿ ತಮಾಷೆಯ ವಿಡಿಯೋ ಆಯಿತು. ಇವತ್ತಿನ ಸಾಕಷ್ಟು ವಿಡಿಯೋಗಳಲ್ಲಿ ಈ ನಗುವನ್ನ ನೀವು ಖಂಡಿತ ಕೇಳಿಸ್ಕೊಂಡಿರ್ತೀರಾ. ಆದ್ರೆ ಈ ಹುಡುಗ ಯಾರು, ಅವನು ಈಗ ಏನ್ ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಅವನ ನಿಜವಾದ ಹೆಸರು ನಬಿಲ್ ಸೆಪ್ಟಿ ಅಂತ. ಮೊರಾಕೋ ದೇಶಕ್ಕೆ ಸೇರಿದಂತ ಇವನು 2013ರಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಹಾಡೋದಕ್ಕೆ ಬಂದಾಗ ವೈರಲ್ ಆಗಿದ್ದ. ನಂತರ ಆತ ಇಂಟರ್ನೆಟ್ ನಿಂದ ನಾಪತ್ತೆಯಾಗಿದ್ದ. ಆತ ಯಾರು, ಎಲ್ಲಿಯವನು, ಏನಾದಂತ ಯಾರಿಗೂ ಗೊತ್ತಾಗ್ಲಿಲ್ಲ. ನಂತರ 2019ರಲ್ಲಿ ಈ ಯುವಕ ಟಿಕ್ ಟಾಕ್ ಮೂಲಕ ತನ್ನ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ. ಜೊತೆಗೆ ವೈರಲ್ ಆದಂತ ತನ್ನ ನಗುವಿನ ವಿಡಿಯೋದ ಫೋಟೋವನ್ನ ಫ್ರೇಮ್ ಮಾಡಿಸಿ ಹಿಂದ್ಗಡೆ ಹಾಕೊಂಡಿದ್ದ. ಈ ಮೂಲಕ ಹಾಗೆ ವೈರಲ್ ಆದವನು ತಾನೇ ಎಂಬುದು ಈ ಜಗತ್ತಿಗೆ ತಿಳಿಯಲಿ ಎಂಬುದು ಅವನ ಉದ್ದೇಶ ಆಗಿತ್ತು. ಅವತ್ತು ಈ ವ್ಯಕ್ತಿ ಹಾಡೋದಕ್ಕೆ ಬಂದಿದ್ದಾಗ ಹಾಡು ಅಪೂರ್ಣ ಆಗಿತ್ತು. ಹಾಗಾಗಿ ಆತ ನಗತೊಡಗಿದ್ದ. ಅವನು ಮತ್ತೆ ಹಾಡನ್ನ ಮುಂದುವರಿಸಲೇ ಇಲ್ಲ. ಆದ್ರಿಂದ ಅವನನ್ನ ಮತ್ತೆ ಒಂದು ಅರಬ್ ಐಡಲ್ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು. ತಮಾಷೆ ಅಂದ್ರೆ ನಬಿಲ್ ಅದೇ ಹಾಡನ್ನ 10 ವರ್ಷದ ನಂತರ ಕಾರ್ಯಕ್ರಮದಲ್ಲಿ ಹಾಡಿದಾಗ ಎಲ್ಲರೂ ಕೂಡ ಮತ್ತೆ ನಗೋದಿಕ್ಕೆ ಶುರು ಮಾಡಿದ್ರು. 10 ವರ್ಷಗಳು ಕಳೆದ್ರೂ ಕೂಡ ನಬಿಲ್ ಇನ್ನೂ ಇಂಟರ್ನೆಟ್ ನಲ್ಲಿ ಸಾಕಷ್ಟು ಫೇಮಸ್. ಅವನಿಗೆ ಸಾಕಷ್ಟು ಫಾಲೋವರ್ಸ್ ಕೂಡ ಇದ್ದಾರೆ. ಟಿಕ್ ಟಾಕ್ ನಲ್ಲಿ ಪ್ರತಿದಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ. ಆಶ್ಚರ್ಯ ಅಂದ್ರೆ 10 ವರ್ಷ ಕಳೆದ್ರೂ ಕೂಡ ಈ ವ್ಯಕ್ತಿ ಸ್ವಲ್ಪನೂ ಬದಲಾಗಿಲ್ಲ. ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಅನ್ನು ಮಾಡಬೇಕು ಅಂತಿದ್ರೆ ನೀವು ಏಂಜಲ್ ಒನ್ ಬ್ರೋಕಿಂಗ್ ಸಂಸ್ಥೆಯಲ್ಲಿ ನಿಮ್ಮ ಖಾತೆಯನ್ನ ತೆರೆಯಬಹುದು. ನೀವು ಇಲ್ಲಿ ಕೆಲವೇ ನಿಮಿಷದ ಒಳಗಾಗಿ ನಿಮ್ಮ ಖಾತೆಯನ್ನ ಉಚಿತವಾಗಿ ತೆರೆದು ₹100 ವ್ಯವಹಾರವನ್ನ ಶುರು ಮಾಡಬಹುದು. ನೀವಿಲ್ಲಿ ಸ್ಟಾಕ್, ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್, ಐಪಿಒಗಳು ಹೀಗೆ ಅನೇಕವುಗಳಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದು. ಇತ್ತೀಚಿನ ಕೆಲವು ಐಪಿಒಗಳು ಹೂಡಿಕೆದಾರರಿಗೆ ಉತ್ತಮ ಲಾಭಕರ ರಿಟರ್ನ್ಸ್ ಅನ್ನ ಕೊಡ್ತಿವೆ. ಏಂಜಲ್ ಒನ್ ಮೂಲಕ ನೀವು ನಿಮಗೆ ಬೇಕಾದಂತ ಐಪಿಒಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಹಾಗೂ ಫೇಸ್ಬುಕ್, ಟೆಸ್ಲಾ, ಆಪಲ್, ಅಮೆಜಾನ್, ಗೂಗಲ್ ಮೊದಲಾದ US ಬೇಸ್ಡ್ ಐಪಿಒಗಳಲ್ಲೂ ಕೂಡ ನೀವು ಇಲ್ಲಿಂದನೇ ಇನ್ವೆಸ್ಟ್ ಅನ್ನು ಮಾಡೋದಕ್ಕೆ ಅವಕಾಶ ಇದೆ. ನೇರವಾಗಿ ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರ ಮಾಡೋದಕ್ಕೆ ಆಗದೆ ಹೋದಲ್ಲಿ ನೀವು ಏಂಜಲ್ ಒನ್ ಮೂಲಕ ಡಿಮ್ಯಾಟ್ ಖಾತೆನ ತೆರೆದು ಇದರ ಮ್ಯೂಚುವಲ್ ಫಂಡ್ ನಲ್ಲೂ ಕೂಡ ಹೂಡಿಕೆಯನ್ನ ಮಾಡಬಹುದು. ಇವು ದೀರ್ಘಾವಧಿಯ ಹೂಡಿಕೆಗಳಿಂದ ಶೇಕಡ 10ರಿಂದ 12% ರಷ್ಟು ರಿಟರ್ನ್ ಖಚಿತವಾಗಿ ಕೊಡುತ್ತವೆ. ಈ ಏಂಜಲ್ ಬ್ರೋಕಿಂಗ್ ಸಂಸ್ಥೆ ಕಳೆದ 20 ವರ್ಷಗಳಿಗೂ ಹೆಚ್ಚಿನ ಸಮಯದಿಂದ ಇರುವಂತಹ ಟ್ರಸ್ಟೆಡ್ ಸಂಸ್ಥೆ. ಇದರಲ್ಲಿ 2 ಕೋಟಿಗೂ ಹೆಚ್ಚಿನ ಹೂಡಿಕೆದಾರಿದ್ದಾರೆ. ಹೀಗಾಗಿ ಇನ್ಯಾಕ್ ತಡ, ಈ ಕೂಡಲೇ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತವಾಗಿ ಡಿಮ್ಯಾಟ್ ಖಾತೆಯನ್ನು ತೆರೆದು ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರವನ್ನ ಶುರು ಮಾಡಿ. ಇನ್ನು ಕ್ಯಾಮರಾಮನ್ ಜಲ್ದಿ ಫೋಕಸ್ ಕರೋ ಎಂಬ ಒಂದು ಆಡಿಯೋವನ್ನ ಈ ಮೊದಲು ನೀವು ಖಂಡಿತ ರೀಲ್ಸ್ ಗಳಲ್ಲಿ ಕೇಳಿಯೇ ಇರ್ತೀರಾ. ಈ ಒಂದು ಧ್ವನಿ ಇತ್ತೀಚೆಗೆ ಇಂಟರ್ನೆಟ್ ನಲ್ಲಿ ವೈರಲ್ ಆಗಿತ್ತು. ಮೀಮ್ಸ್ ಅನ್ನ ಮಾಡುವಂತ ಬಹುತೇಕರು ಈ ಒಂದು ಆಡಿಯೋವನ್ನ ಬಳಸಿಕೊಂಡಿದ್ರು. ಕ್ಯಾಮರಾಮನ್ ಜಲ್ದಿ ಫೋಕಸ್ ಕರೋ, ಜಲ್ದಿ ವಾಹನ್ಸೆ ಹಟೋ ಎಂಬ ಆತನ ಮಾತುಗಳು ಸಾಕಷ್ಟು ವೈರಲ್ ಆಗಿದ್ವು.
ಆದ್ರೆ ಈ ಧ್ವನಿ ಯಾರದ್ದು, ಇದನ್ನ ಎಲ್ಲಿ ಬಳಕೆ ಮಾಡಲಾಗಿತ್ತು ಅಂತ ನೋಡೋದಾದ್ರೆ ವಾಸ್ತವದಲ್ಲಿ ಈ ಪ್ರಸಿದ್ಧ ಧ್ವನಿ ಬಿಹಾರದ ರೋಹಿತ್ ಸಿಂಗ್ ಎಂಬಾತನದು. ಆತ ತಮಾಷೆ ವಿಡಿಯೋಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡ್ತಿದ್ದ. ಆತ ತಮ್ಮ ಸ್ನೇಹಿತರೊಂದಿಗೆ ಒಂದಿನ ತಮಾಷೆ ವಿಡಿಯೋನ ಮಾಡೋದಕ್ಕೆ ಹೋದಾಗ ಹೊರಬಂದಂತ ಈ ಮಾತುಗಳು ಈ ರೀತಿ ವೈರಲ್ ಆಗಿದ್ವು. ವಾಸ್ತವದಲ್ಲಿ ಆತನ ವಿಡಿಯೋಗಳು ಅಷ್ಟೊಂದು ತಮಾಷೆಯಾಗೇನು ಇರೋದಿಲ್ಲ, ವೈರಲ್ ಕೂಡ ಆಗೋದಿಲ್ಲ. ಆದ್ರೆ ಅವೆರಡು ವಾಕ್ಯ ಮಾತ್ರ ಭಾರತದ ಸಾಕಷ್ಟು ಮೇಮ್ಸ್ಗಳಲ್ಲಿ ಕೇಳ್ಬರ್ತವೆ. ತನ್ನ ವಿಡಿಯೋಗಳು ಯಾವುದೇ ವಿಶೇಷ ಪ್ರತಿಕ್ರಿಯೆಯನ್ನ ಪಡೆದಿಲ್ವಾದ್ರಿಂದ ಆ ವ್ಯಕ್ತಿ ಪೊಲೀಸರು ಬಳಸುವಂತ ಅನೌನ್ಸ್ಮೆಂಟ್ ಮೈಕ್ ಅನ್ನ ಹಿಡಿದು ಗ್ರೌಂಡಿಗೆ ಬಂದು ತಮಾಷೆ ಕಾಮೆಂಟರಿಯನ್ನ ಹೇಳತೊಡಗಿದ್ದ. ಅಂಥದ್ದೊಂದು ವಿಡಿಯೋವನ್ನ ಇಂಟರ್ನೆಟ್ ನಲ್ಲಿ ಅಪ್ಲೋಡ್ ಮಾಡಿದ ನಂತರ ಅದು ಈ ಮೇಮರ್ಗಳ ಕೈಗೆ ಸಿಕ್ಕಿತ್ತು. ವಿಡಿಯೋ ಬದಲು ಅದರಲ್ಲಿನ ಆಡಿಯೋ ಮಾತ್ರ ತೆಗೆದುಕೊಂಡಂತ ಅವರು ಅದನ್ನ ಯಥೇಚ್ಛವಾಗಿ ಬಳಸಿಕೊಂಡು ಅವರ ಧ್ವನಿಯನ್ನ ವೈರಲ್ ಮಾಡಿದ್ರು. ಇವತ್ಗೂ ಕ್ಯಾಮೆರಾಮ್ಯಾನ್ ಜಲ್ದಿ ಫೋಕಸ್ ಕೊರೋ ಎಂಬುದು ಅಲ್ಲಲ್ಲಿ ಕೇಳ್ಬರ್ತಿರುತ್ತೆ. ಇನ್ನು ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್, ಯೂಟ್ಯೂಬ್ ನಲ್ಲಿ ತಮಾಷೆ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಿದ್ರೆ ಈ ಒಂದು ಮೀಮ್ ಅನ್ನ ಖಂಡಿತ ನೋಡಿರ್ತೀರ. ಇದನ್ನ ನಿರಾಶೆಯ ಭಾವ ಹೊಂದಿರುವಂತಹ ದೃಶ್ಯಕ್ಕೆ ಬಳಸಿಕೊಳ್ಳಲಾಗುತ್ತೆ. ಇದರಲ್ಲಿ ಪಾಕಿಸ್ತಾನಿ ಕ್ರಿಕೆಟ್ ಅಭಿಮಾನಿಯೊಬ್ಬ ತಮ್ಮ ತಂಡದ ಬಗ್ಗೆ ನಿರಾಶೆಯನ್ನ ಮಾಡಿಕೊಂಡಿದ್ದ. ಆತನ ಪ್ರತಿಕ್ರಿಯೆ ಎಷ್ಟು ನೈಜವಾಗಿತ್ತು ಅಂದ್ರೆ ಆ ಒಂದು ವಿಡಿಯೋ ತಕ್ಷಣ ಇಂಟರ್ನೆಟ್ ನಲ್ಲಿ ವೈರಲ್ ಆಗಿತ್ತು. ಆದ್ರೆ ಆ ವ್ಯಕ್ತಿ ಯಾರು ಹಾಗೂ ಈ ಒಂದು ವಿಡಿಯೋ ಯಾವಾಗಿದ್ದು ಅಂತ ನೋಡೋದಾದ್ರೆ ವಾಸ್ತವದಲ್ಲಿ 2019 ವಿಶ್ವಕಪ್ ಸಮಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಪಾಕಿಸ್ತಾನದ ನಡುವೆ ಪಂದ್ಯ ನಡೆದಿತ್ತು. ವಹಾಬ್ ಬೌಲಿಂಗ್ ಅನ್ನ ಮಾಡುವಾಗ ಆಸಿಫ್ ಅಲಿ ಕ್ಯಾಚ್ ಅನ್ನ ಮಿಸ್ ಮಾಡಿದ್ರು. ಆದ್ರಿಂದ ಪಾಕಿಸ್ತಾನ ಸೋತಿತ್ತು. ಈ ಒಂದು ಸುಲಭದ ಕ್ಯಾಚ್ ಅನ್ನ ಬಿಟ್ಟಾಗ ಮೊಹಮ್ಮದ್ ಸಲೀಂ ಅಖ್ತರ್ ಎಂಬ ಈ ವ್ಯಕ್ತಿ ತುಂಬಾ ನಿರಾಶೆ ಹೊಂದಿದ್ರು. ಆಗ ಮೂಡಿ ಬಂದಂತ ಅವರ ಮುಖಭಾವ ನಂತರ ಜಗತ್ತಿನಾದ್ಯಂತ ವೈರಲ್ ಆಗಿತ್ತು. ಸಾಕಷ್ಟು ವಿಭಿನ್ನ ಸಂಗತಿಗಳಿಗೆ ಅವರ ಈ ನಿರಾಶೆ ಭಾವವನ್ನ ಬಳಸಿಕೊಳ್ಳಲಾಗ್ತಿದೆ. ಇವರು ಪಾಕಿಸ್ತಾನಿ ಆಗಿದ್ರು ಕೂಡ ವಾಸ ಮಾಡೋದು ಲಂಡನ್ ನಲ್ಲಿ. ಇಂಟರ್ನೆಟ್ ನಲ್ಲಿ ವೈರಲ್ ಆದ ನಂತರ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಇವರು ತಮ್ಮ ಈ ಮೀಮ್ ಅನ್ನ ಶೇರ್ ಮಾಡ್ತಿರ್ತಾರೆ. ಅವರ ನಿರಾಶಾದಾಯಕ ಫೋಸ್ ಇಂಟರ್ನೆಟ್ ನಿಂದ ಹೊರಬಂದು ಟಿ ಶರ್ಟ್ ಗಳ ಮೇಲೂ ಕೂಡ ಪ್ರಿಂಟ್ ಆಗಿರೋದು ವಿಶೇಷ. ಇನ್ನು ಈ ರೀತಿ ಮನಸಾರೆ ಬಾಯಿ ತುಂಬಾ ನಗ್ತಿರುವಂತ ಈ ವ್ಯಕ್ತಿ ಯಾರು ಅಂತ ಬಹುಶಃ ನಿಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ಆದ್ರೆ ಈ ಒಂದು ನಗುವನ್ನಷ್ಟೇ ನೀವು ರೀಲ್ಸ್ ಗಳಲ್ಲಿ ನೋಡಿರ್ತೀರ. ವೀಕ್ಷಕರೇ, ಈತನ ಹೆಸರು ಮುತಾರ್ ಅನಸ್. ಈ ಮುತಾರ್ ಉತ್ತರ ಪ್ರದೇಶಕ್ಕೆ ಸೇರಿದವರು. ಆದರೆ ಈಗ ಆತ ಸದ್ಯಕ್ಕೆ ಕೆನಡಾದಲ್ಲಿ ವಾಸ ಇದ್ದಾನೆ. ಸಮ್ ಆರ್ಡಿನರಿ ಗೇಮರ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಈತ 2016 ಆಗಸ್ಟ್ 31ನೇ ತಾರೀಕು ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದ. ಅವತ್ತು ಜಾಪಾನೀಸ್ ನ ಒಂದು ಲೋ ಕ್ವಾಲಿಟಿ ಗೇಮ್ ಅನ್ನ ಆತ ಆಡ್ತಿದ್ದ. ಆ ಒಂದು ಗೇಮಿನ ಮಧ್ಯದಲ್ಲಿ ಬಂದಂತ ಒಂದು ಫೋಟೋವನ್ನ ನೋಡಿ ಆತ ಈ ರೀತಿ ನಕ್ಕಿದ್ದ. ಆದ್ರೆ ಈ ಒಂದು ನಗು ಜಗತ್ತಿನಾದ್ಯಂತ ವೈರಲ್ ಆಯ್ತು. ಇವತ್ತಿಗೂ ಕೂಡ ಪ್ರತಿ ಮೀಮ್ಸ್ ಹಾಗೂ ಟ್ರೋಲ್ ವಿಡಿಯೋಗಳಲ್ಲಿ ಈತನ ನಗುವನ್ನ ಬಳಸಿಕೊಳ್ಳಲಾಗ್ತಿದೆ. ಇನ್ನು ಕೋಕ್ ಸ್ಟುಡಿಯೋ ಗರ್ಲ್ ಮೇ 25ನೇ ತಾರೀಕು ಕೋಕ್ ಸ್ಟುಡಿಯೋದ ಸೀಸನ್ 15ರಲ್ಲಿ ಒಂದು ಹಾಡನ್ನ ಬಿಡುಗಡೆ ಮಾಡಲಾಯಿತು. ಅದರ ಹೆಸರು ಬ್ಲಾಕ್ ಬಸ್ಟರ್. ಈ ಒಂದು ಹಾಡು ಎಷ್ಟು ವೈರಲ್ ಆಯ್ತು ಅಂದ್ರೆ ಅದು ಬಿಡುಗಡೆ ಆದ ತಕ್ಷಣ ಇಂಟರ್ನೆಟ್ ನಲ್ಲಿ ಸಂಚಲನ ಸೃಷ್ಟಿ ಮಾಡ್ತು. ಆದ್ರೆ ವಾಸ್ತವವಾಗಿ ಈ ಒಂದು ಹಾಡಿನಲ್ಲಿ ಒಂದು ಪುಟ್ಟ ಹುಡುಗಿ ಇದ್ಲು. ಅವಳು ಇಂಟರ್ನೆಟ್ ಸೆನ್ಸೇಷನ್ ಆದ್ಲು. ಈ ದೇಸಿ ಹುಡುಗಿಯ ಕಾನ್ಫಿಡೆನ್ಸ್ ಮತ್ತು ಸ್ಟೈಲ್ ಎಲ್ಲರನ್ನ ಆಶ್ಚರ್ಯಗೊಳಿಸ್ತು. ಹೀಗಾಗಿ ಅದು ವೈರಲ್ ಆಯ್ತು. ಆದ್ರೆ ಈ ಹುಡುಗಿ ಯಾರು ಮತ್ತೆ ಅವಳು ಈ ಒಂದು ಹಾಡಿಗೆ ಹೇಗ್ ಬಂದ್ಲು ಅಂತ ನಿಮ್ಗೆ ಗೊತ್ತಾ ವೀಕ್ಷಕರೇ? ಅಂದಹಾಗೆ ಕೋಕ್ ಸ್ಟುಡಿಯೋ ಈ ಒಂದು ಹಾಡಿಗೆ ಗೌರಿ ಗ್ರೂಪ್ ಅನ್ನ ನೇಮಿಸಿಕೊಂಡಿತ್ತು. ಗೌರಿ ಗ್ರೂಪ್ ನಲ್ಲಿ ಒಬ್ಬ ಗಾಯಕಿ ಇದ್ಲು. ಅವಳು ತನ್ನ ಹಾಡುಗಳನ್ನ ಅಭ್ಯಾಸ ಮಾಡೋದಕ್ಕೆ ತನ್ನ ಮಕ್ಕಳನ್ನ ಕರೆದುಕೊಂಡು ಬರ್ತಿದ್ಲು. ಅವರಲ್ಲಿ ಒಬ್ಬ ಪುಟ್ಟ ಹುಡುಗಿ ಕೂಡ ಇದ್ಲು. ಆಕೆ ಹೆಸರು ಸಾಬಾ ಹಸನ್. ಆಕೆ ತನ್ನ 6 ತಿಂಗಳ ಚಿಕ್ಕ ಸಹೋದರನ ಜೊತೆಗೆ ಕರ್ಕೊಂಡು ಬರ್ತಿದ್ಲು. ಆ ಹುಡುಗಿಯ ತಾಯಿ ಕೋಕ್ ಸ್ಟುಡಿಯೋದಲ್ಲಿ ಹಾಡುಗಳನ್ನ ಅಭ್ಯಾಸ ಮಾಡ್ತಿದ್ರೆ ಆ ಹುಡುಗಿ ಸಬಾ ಹಸನ್ ತನ್ನ ತಮ್ಮನನ್ನ ಆಡಿಸ್ತಾ ಅಲ್ಲಿ ಕೂತಿರ್ತಾ ಇದ್ಲು. ಒಂದು ದಿನ ಪ್ರಾಕ್ಟೀಸ್ ನ ಸಮಯದಲ್ಲಿ ಆ ಹಾಡಿನ ನಿರ್ದೇಶಕರಾದಂತಹ ಜುಲ್ಫಿ ಅವರು ಆ ಹುಡುಗಿ ತನ್ನ ಸಹೋದರನನ್ನ ಮಲಗಿಸ್ತಿರೋದನ್ನ ಗಮನಿಸಿದ್ರು. ಆಗ ನಿರ್ದೇಶಕರು ಆ ಹುಡುಗಿಯ ಧ್ವನಿ ಹಾಗೂ ಹೇಳುವ ಸ್ಟೈಲ್ ಅನ್ನ ತುಂಬಾ ಇಷ್ಟಪಟ್ಟಿದ್ರು. ಅವರು ಆ ಕ್ಷಣನೇ ಸಬಾಳನ್ನ ಹಾಡಿಗೆ ಸೇರಿಸಿಕೊಳ್ಳೋದಕ್ಕೆ ನಿರ್ಧರಿಸಿದ್ರು. ಈ ಒಂದು ಹಾಡಿನ ರೆಕಾರ್ಡಿಂಗ್ ಮತ್ತು ಶೂಟಿಂಗ್ ನಡೀತಿರುವಾಗ ಆ ಹುಡುಗಿಯ ಆತ್ಮವಿಶ್ವಾಸ ಇಡೀ ತಂಡವನ್ನ ಆಶ್ಚರ್ಯಗೊಳಿಸಿತ್ತು. ಇದು ಬಿಡುಗಡೆಯಾದಂತಹ ತಕ್ಷಣ ಇಂಟರ್ನೆಟ್ ನಲ್ಲಿ ಸಂಚಲನ ಸೃಷ್ಟಿ ಮಾಡಿತು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿರುವಂತಹ ಒಂದಷ್ಟು ಸಣ್ಣ ಮಾಹಿತಿಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.